ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಂತೂ ಇಂತೂ ಬೈ ಎಲೆಕ್ಷನ್ನ ಭರಾಟೆ ಮುಗೀತು. ಉಪ ಚುನಾವಣೆಯ ಉಪಕದನದ ಟೆನ್ಷನ್ ಕರ್ನಾಟಕದ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯಕ್ಕೇನೋ ಅದು ಒಂದು ಕಳಚಿಕೊಂಡ ಹಾಗಾಗಿದೆ. ಆದರೆ ನಿಜವಾಗ್ಲೂ ಈಗ ಹುಟ್ಕೊಂಡಿರ್ತಕ್ಕಂಥ ಮತ್ತು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಏನು ಅನ್ನೋದು ಮತ್ತಷ್ಟು ಒಂದು ಕುತೂಹಲ ಮೂಡಿಸುವಂಥದ್ದು. ಈ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಲಿಸೋದಾದರೆ ಇದು ಯಾರಿಗೆ ಸಂಬಂಧಪಟ್ಟಂಥ ಬೈ ಎಲೆಕ್ಷನ್, ಯಾರ ಒಂದು ಖ್ಯಾತಿಗೆ ಈಡಾಗುವಂಥ ಬೈ ಎಲೆಕ್ಷನ್ ಮತ್ತು ಯಾರಿಗೆ ಬೆನಿಫಿಟ್ ಆಗುವಂಥದ್ದು ಮತ್ತು ಯಾರಿಗೆ ಲಾಸ್ ಆಗುವಂಥ ಬೈ ಎಲೆಕ್ಷನ್. ನೇರವಾಗಿ ಹೇಳೋದಾದರೆ ಈ ಬೈ ಎಲೆಕ್ಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನುಕೂಲ ಆಗುವಂಥದ್ದ, ಅನಾನುಕೂಲ ಆಗುವಂಥದ್ದ, DCM DK ಶಿವಕುಮಾರ್ ಅವರಿಗೆ ಅನುಕೂಲ ಆಗುವಂಥದ್ದ, ಅನಾನುಕೂಲ ಆಗುವಂಥದ್ದ. ಹಾಗಾದರೆ ಈ ಬೈ ಎಲೆಕ್ಷನ್ನಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಈಗ ಹುಟ್ಟಿಕೊಂಡು ಬಿಟ್ಟಿದೆ. ಏನಿದು ಚರ್ಚೆ, ಏನೆಲ್ಲ ವಿಚಾರಗಳು ಇದರಲ್ಲಿ ಅಡಗಿವೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಅಂತೂ ಇಂತೂ ಭಾರಿ ದೊಡ್ಡ ಮಟ್ಟದ ಒಂದು ರೀತಿ ಹಗ್ಗ ಜಗ್ಗಾಟಕ್ಕೆ, ಏಟು ಎದುರೇಟಿಗೆ, ದೊಡ್ಡ ಮಟ್ಟದ ಬಂಡಾಯಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಆಗಿದ್ದಂತಹ ಬೈ ಎಲೆಕ್ಷನ್ ಮುಗಿದು ಬಿಟ್ಟಿದೆ. ಬೈ ಎಲೆಕ್ಷನ್ನಲ್ಲಿ ಯಾರು ಯಾವ ಪಕ್ಷದ ಪರ, ಯಾವ ಪಕ್ಷದ ಯಾವ ಅಭ್ಯರ್ಥಿಯ ಪರ ತಮ್ಮ ನಿಲುವನ್ನು, ಒಲವನ್ನು, ಮತಗಳನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದು ಈಗ ಆ ಒಂದು ವೋಟ್ನ ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇದ್ದುಬಿಟ್ಟಿದೆ. ಆದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಈ ಬೈ ಎಲೆಕ್ಷನ್ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಹೋಲಿಸಿಕೊಳ್ಳೋದಾದರೆ ಯಾರಿಗೆ ಈ ಬೈ ಎಲೆಕ್ಷನ್ ಬಹಳ ಪ್ರಮುಖವಾಗಿತ್ತು, ಯಾರಿಗೆ ಈ ಬೈ ಎಲೆಕ್ಷನ್ ಹೆಚ್ಚು ಎಫೆಕ್ಟ್ ಆಗುತ್ತೆ, ಯಾರಿಗೆ ಈ ಬೈ ಎಲೆಕ್ಷನ್ ಹೆಚ್ಚು ಅನುಕೂಲ ಆಗುತ್ತೆ, ಬೈ ಎಲೆಕ್ಷನ್ನ ರಿಸಲ್ಟ್ ಯಾರಿಗೆ ಅನುಕೂಲ ಆಗುತ್ತೆ, ಬೈ ಎಲೆಕ್ಷನ್ನಲ್ಲಿ ಎರಡೂ ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದರೆ ಆಗುವಂಥ ಬೆನಿಫಿಟ್ ಯಾರಿಗೆ, ಎರಡೂ ಸ್ಥಾನಗಳನ್ನು ಸೋತ್ರೆ ಆಗುವಂಥ ಲಾಸ್ ಯಾರಿಗೆ, ಮತ್ತು ಒಂದು ಸೋತು ಒಂದು ಗೆದ್ದರೆ ಯಾರಿಗೆ ಮಹತ್ವ, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ಅನುಕೂಲ ಅನಾನುಕೂಲ ಆಗುತ್ತೆ ಮತ್ತು DK ಶಿವಕುಮಾರ್ ಅವರಿಗೆ ಯಾವ ರೀತಿಯ ಅನಾನುಕೂಲ ಮತ್ತು ಅನುಕೂಲ ಆಗುತ್ತೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ, KPCC ವಲಯದಲ್ಲಿ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಈಗ ಎರಡೂ ಪಕ್ಷದವರು, ಅದು JDS ಆಗಿರಲಿ ಅಥವಾ JDS ಬೆಂಬಲಿತ BJP ಆಗಿರಲಿ ಅಥವಾ ಕಾಂಗ್ರೆಸ್ ಆಗಿರಲಿ, ನಾವೇ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆಡಳಿತ ಪಕ್ಷದನ್ನೇ ನೋಡ್ಕೊಳ್ಳೋದಾದರೆ ಈಗ ಇಲ್ಲಾಗಿರ್ತಕ್ಕಂಥ ಒಂದು ವೋಟಿಂಗ್ ಪರ್ಸೆಂಟೇಜನ್ನು ನೋಡ್ಕೊಳ್ಳೋದಾದರೆ ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಸಿಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇವೆ. ಈಗಾಗಲೇ ನೋಡಿ, ಅದು ಸಾಬೀತಾಗ್ತಾ ಬರ್ತಾ ಇರತಕ್ಕಂಥದ್ದು. ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಆ ಪಕ್ಷದ, ಆ ಸರ್ಕಾರದ ಅವಧಿಯಲ್ಲಿ ನಡೆಯುವಂಥ ಬೈ ಎಲೆಕ್ಷನ್ಗಳನ್ನು, ಉಪಚುನಾವಣೆಗಳನ್ನು ಅದೇ ಪಕ್ಷ ಗೆಲ್ಲುತ್ತೆ, ಅದೇ ಸರ್ಕಾರ, ಆಡಳಿತ ಇರತಕ್ಕಂಥ ಸರ್ಕಾರನೇ ಗೆಲ್ಲುತ್ತೆ ಅನ್ನುವಂಥದ್ದು ಒಂದು ರೀತಿ ಅದು ಕಾಕತಾಳೀಯ ಅನ್ನೋ ಥರದ್ದಾಗ್ಬಿಟ್ಟಿದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದು ವಿಶೇಷ ಉದಾಹರಣೆಗಳಿರ್ಬೋದು. ಆದರೆ ಈ ಹಂತದಲ್ಲಿ ಈಗ ಎರಡೂ ಕ್ಷೇತ್ರಗಳನ್ನು CM ಮತ್ತು DCM ಒಂದು ಅನಧಿಕೃತವಾಗಿ, ಪರೋಕ್ಷವಾಗಿ ಹಂಚ್ಕೊಂಡು ಬಿಟ್ಟಿದ್ರು ಅನ್ನುವಂಥದ್ದು. ಬಾಗಲಕೋಟೆ ಒಂದು ವಿಧಾನಸಭಾ ಕ್ಷೇತ್ರವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪ್ರತಿಷ್ಠೆಯ ಕಣವಾಗಿ ಅದನ್ನು ತೆಗೆದುಕೊಂಡಿದ್ರು. ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಅವರನ್ನು ಕಳೆದ ಒಂದು ತಿಂಗಳಿನಿಂದ ಅಲ್ಲಿ ಉಸ್ತುವಾರಿಯನ್ನು ವಹಿಸಿ ಒಂದು ಹುಲುಕಡ್ಡಿಯೂ ಕೂಡ ಅಲ್ಲಾಡದ ಹಾಗೆ, ಒಂದು ವೋಟ್ ಕೂಡ ಕಾಂಗ್ರೆಸ್ಸಿನ ವೋಟ್ ಆ ಕಡೆ ಈ ಕಡೆ ಹೋಗದ ಹಾಗೆ ಯಾವೆಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ಕೋಬೇಕು ಅದನ್ನು ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿರೋದು ಅಲ್ಲದೆ, ಸತೀಶ್ ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ಕೊಟ್ಟಿರೋದು ಅಲ್ಲದೆ, ತಮ್ಮದೇ ಆಪ್ತ ಮಿತ್ರ ಆಗಿರ್ತಕ್ಕಂಥ HY ಮೇಟಿ ಅವರ ಪುತ್ರನೂ ಆಗಿರುವ ಉಮೇಶ್ ಮೇಟಿಗೆ ಟಿಕೆಟ್ ಕೊಡಿಸುವಲ್ಲಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪಾತ್ರವನ್ನು ವಹಿಸಿದರು. ಮತ್ತು ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಂಥ ಅವರು 5 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಬೀದಿ ಮನೆ ಹಳ್ಳಿ ತಿರುಗಿ ಕ್ಯಾಂಪೇನನ್ನು ಮಾಡಿದರು. ಅಂದರೆ ಅಷ್ಟು ಮಟ್ಟಿಗೆ ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ರು. ಹಾಗಾಗಿ ಅದು ಸಿದ್ದರಾಮಯ್ಯನವರ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಇತ್ತ ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೆಯಲ್ಲ, ಅದು ಕೂಡ DCM DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಜಮೀರ್ ಅಹಮದ್ ರವರ ಮತ್ತು ಅಲ್ಪಸಂಖ್ಯಾತ ಮುಖಂಡರ, ಅಲ್ಪಸಂಖ್ಯಾತ ಮತದಾರರ ದೊಡ್ಡ ವಿರೋಧದ ನಡುವೆನೂ ಕೂಡ ಮಲ್ಲಿಕಾರ್ಜುನ್ ಅವರ ಮಗ
ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡಿಸುವಲ್ಲಿಯಿಂದ ಹಿಡಿದು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವಲ್ಲಿಯೂ ಕೂಡ ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ಈಗ ಡಿ ಕೆ ಶಿವಕುಮಾರ್ ತಗೊಂಡು ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹಲವಾರು ಹಿರಿಯ ನಾಯಕರನ್ನ ಕರೆಸಿ ಕ್ಯಾಂಪೇನ್ ಮಾಡಿಸಿ ಅಲ್ಲಿ ಸಿ ಎಂ ಬಂದಿದ್ರು, ಅದು ಬೇರೆ ವಿಚಾರ. ಆದರೆ ದಾವಣಗೆರೆ ದಕ್ಷಿಣ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಕಣ ಮತ್ತು ಬಾಗಲಕೋಟೆ ಸಿ ಎಂ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣ ಅಂತಾನೆ ಈಗ ಗುರುತಿಸ್ಕೊಳ್ತಾ ಇತ್ತು. ಈಗಲೂ ಕೂಡ ಹಾಗೆ ಇದೆ. ಇದರ ಪರಿಣಾಮ ಏನಾಗಬಹುದು ಅನ್ನುವಂಥದ್ದು, ಒಂದು ವೇಳೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದ್ದೇ ಆದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಹೊಡೆತ ನೀಡಲಿದೆ, ಅವರ ಆಡಳಿತಕ್ಕೆ ದೊಡ್ಡ ಮಟ್ಟದ ಹೊಡೆತ ನೀಡಲಿದೆ, ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ದೊಡ್ಡ ಮಟ್ಟದ ಹೊಡೆತ ನೀಡಲಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ನಿಲುವುಗಳು, ಯೋಜನೆಗಳು, ಗ್ಯಾರಂಟಿಗಳು ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಈ ಮೂಲಕ ಸಾಬೀತಾಗುತ್ತೆ. ಮತ್ತು ಅಲ್ಲಿ ಸಿದ್ದರಾಮಯ್ಯನವರನ್ನೂ ಮೀರಿ ಬಿಜೆಪಿ ತನ್ನ ಪ್ರಭಾವವನ್ನು ಬೀರಿದೆ. ಅಲ್ಲಿರ್ತಕ್ಕಂಥ ಲಿಂಗಾಯತ ಲಾಬಿ ಇದೆಯಲ್ಲ, ವೀರಣ್ಣ ಚರಂತಿಮಠ ಮತ್ತು ಯಡಿಯೂರಪ್ಪ, ವಿಜೇಂದ್ರ ಇವರೆಲ್ಲ ಮಾಡಿರ್ತಕ್ಕಂಥ ಆ ಒಂದು ಲಿಂಗಾಯತ ಮತದಾರರ ಲಾಬಿಯಲ್ಲಿ ಕೆಲಸ ಮಾಡಿದೆ. ಸಿದ್ದರಾಮಯ್ಯನವ್ರದ್ದು ಏನು ನಡೆದಿಲ್ಲ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಇತ್ತ ಕಡೆ ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಸೋತದ್ದೇ ಆದರೆ ಅದರ ಸಂಪೂರ್ಣ ಕ್ರೆಡಿಟ್ಟು ಅಥವಾ ಸಂಪೂರ್ಣ ಅದರ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಅವರು ಹೊತ್ಕೋಬೇಕಾಗತ್ತೆ. ಯಾಕಂದರೆ ಹಠ ಹಿಡಿದು ಸಮರ್ಥ ಮಲ್ಲಿಕಾರ್ಜುನ್ಗೆ ಅವರು ಟಿಕೆಟ್ ಕೊಡಿಸಿರ್ತಕ್ಕಂಥದ್ದು. ಒಂದು ವೇಳೆ ಈ ಕಡೆ ಎರಡೂ ಕಡೆ ಗೆಲುವಾದರೂ ಕೂಡ ಇಬ್ಬರಿಗೂ ಸಮಾನವಾದ ಕ್ರೆಡಿಟ್ ಸಿಗುತ್ತೆ, ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ. ಅಥವಾ ಎರಡೂ ಕಡೆ ಸೋಲಾಯಿತು ಅಂದರೆ ಇಬ್ಬರಿಗೂ ಕೂಡ ಒಂದು ರೀತಿಯ ದೊಡ್ಡ ಮಟ್ಟದ ಮುಖಭಂಗ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇವೆ. ಇದ್ರ ಜೊತೆಗೆ ಏನೆಲ್ಲ ಎಫೆಕ್ಟ್ ಆಗ್ಬೋದು, ಈಗ ಒಂದು ವೇಳೆ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳೆದುಕೊಂಡಿದ್ದೇ ಆದರೆ ಈಗ ಚರ್ಚೆಗೆ ಬರ್ತಾ ಇರತಕ್ಕಂಥ ಮುಖ್ಯಮಂತ್ರಿ ಬದಲಾವಣೆ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಇಂಬನ್ನು ಪಡೆದುಕೊಳ್ಳುತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಗೆ ದೊಡ್ಡ ಮಟ್ಟದ ತಿರುವುಗಳು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ತಾವೇ ಮುಂದುವರಿತೀವಿ ಅನ್ನುವಂಥದ್ದಾದರೆ ಅದು ಕಷ್ಟ ಆಗುವಂಥ ಸಾಧ್ಯತೆ ಇದೆ ಚುನಾವಣೆ ಸೋತ್ರೆ. ಇತ್ತ ಕಡೆ ಚುನಾವಣೆ ಸೋತ್ರೆ ಡಿ ಕೆ ಶಿವಕುಮಾರ್ ಅವರು ಈಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕಳ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿವೆ. ಯಾಕಂದರೆ ಈಗಾಗಲೇ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅಲ್ಲಿ ಶತಾಯಗತಾಯ ಗೆಲ್ಲಿಸ್ಕೊಂಡು ಬಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಹಾಕಿಬಿಟ್ಟಿದ್ದಾರೆ ಅಲ್ವಾ. ಇನ್ನುಳಿದ ಒಂದು 8-10 ಜನನೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅದೊಂದು ಹಿನ್ನಡೆ ಆದರೆ, ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸಿಗೆ ಅದು ಕೊಳ್ಳಿ ಇಟ್ಟಂಗಾಗತ್ತೆ ಒಂದು ವೇಳೆ ದಾವಣಗೆರೆ ಸೋತರೆ ಅನ್ನುವಂಥದ್ದು ಅಲ್ವಾ. ಇದ್ರ ಜೊತೆಗೆ ಮುಂಬರುವ 2028ರ ಚುನಾವಣೆಗೂ ಕೂಡ ಯಾರ ನೇತೃತ್ವದಲ್ಲಿ ಹೋಗಬೇಕು ಎಲೆಕ್ಷನ್ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಹುಟ್ಟಾಕುತ್ತೆ. ಹಾಗಾಗಿ ಈ ಎಲೆಕ್ಷನ್ ಬಹಳ ಪ್ರಮುಖವಾಗಿ ಅದು ಸಮರ್ಥ ಮಲ್ಲಿಕಾರ್ಜುನ್ಗ ಅಥವಾ ಅಲ್ಲಿರ್ತಕ್ಕಂಥ BJP ಕ್ಯಾಂಡಿಡೇಟು ಶ್ರೀನಿವಾಸ್ ದಾಸ್ ಕರಿಯಪ್ಪಗ ಅನ್ನುವಂಥದ್ದಲ್ಲ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗ ಅಥವಾ ವೀರಣ್ಣ ಚರಂತಿಮಠಗ ಅನ್ನುವಂಥದ್ದು ಅಲ್ಲ, ಅಥವಾ BJP ಅಸ್ತಿತ್ವಕ್ಕ ಅಥವಾ ಕಾಂಗ್ರೆಸ್ ಅಸ್ತಿತ್ವಕ್ಕ ಅನ್ನುವಂಥದ್ದು ಎರಡನೇ ಮಾತು, ಅಥವಾ BY ವಿಜಯೇಂದ್ರ BS ಯಡಿಯೂರಪ್ಪರವರ ಅಸ್ತಿತ್ವಕ್ಕ ಅಥವಾ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ನಲ್ಲಿನ ಅಸ್ತಿತ್ವಕ್ಕ ಅನ್ನುವಂಥದ್ದು ಮೂರನೇ ಮಾತು. ಬಹಳ ಪ್ರಮುಖವಾಗಿ ಮೊದಲ ಮಾತೇನು ಅಂತಂದರೆ, ಈ ಚುನಾವಣೆ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಅಸ್ತಿತ್ವದ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ಮತ್ತು ಅವರ ಭವಿಷ್ಯದ ಒಂದು ದಿಕ್ಸೂಚಿಯಾಗಿ ಈ ಚುನಾವಣೆ ಮಾರ್ಪಟ್ಟಿರ್ತಕ್ಕಂಥದ್ದು. ಎಲೆಕ್ಷನ್ನ ಏನೋ ಮುಗಿದಿದೆ, ಆ ಒಂದು ರಿಸಲ್ಟ್ ಬರೋ ದಿನ ಇದೆಯಲ್ಲ, ಫಲಿತಾಂಶ ಬಂದ ದಿನ ಇದರ ನಿಜವಾದ ಒಂದು ಅರ್ಥ ಮತ್ತು ನಿಜವಾದ ಎಫೆಕ್ಟ್ ಹೊರಗಡೆ ಬರುತ್ತೆ. ಎಸ್ ವೀಕ್ಷಕರೇ, ಉಭಯ ಕ್ಷೇತ್ರಗಳಲ್ಲೇ ನಡೀತಾ ಇರತಕ್ಕಂಥ ರಾಜಕಾರಣ ಮತ್ತು ಆ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಕುರಿತಂಥ ಒಳನೋಟ ಒಳಸುಳಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.